ಕೊಳಕ ಅವ್ರ್ಯಾರೋ ಡಾಕ್ ಸತೀಶ್ ಅಂತ ಅವ್ರ್ಯಾರೋ ಗೊತ್ತಿಲ್ಲ, ಏಜ್ ಅಲ್ಲಿ 1-2 ವರ್ಷ ದೊಡ್ಡವನ ಚಿಕ್ಕವನ ಗೊತ್ತಿಲ್ಲ. ಅವನು ಕೊಳಕ ಸ್ಲಮ್ ಅಂತ ಹೇಳ್ತಾನೆ. ನಾವೆಲ್ಲ ರೈತರ ಮಕ್ಕಳು ರೀ, ತನ್ನ ತಾಯಿ ಹೊಟ್ಟೆಗಳಿಂದ ಬರ್ತೀವಲ್ಲ, ಅವಾಗ್ಲೂ ಕೊಳಕಾಗೆ ಈಚೆ ಬರೋದು. ಈ ಭೂಮಿ ತಾಯಿನ ಒಬ್ರು ತಾಯಿ, ಆ ತಾಯಿ ಮೇಲೆ ಬಡಿಸಿದಾಗ ಅವನ್ನ ಕ್ಲೀನ್ ಮಾಡಿ ಈ ಮಣ್ಣಲ್ಲೇ ನಾವೆಲ್ಲ ಬೆಳೆದಿರೋದು. ಅನ್ನನೂ ಬರೋದು ಮಣ್ಣಿಂದಲೇ. ಹಾಗಾದ್ರೆ ಮಣ್ಣು ಬಂದಿರೋ ಅನ್ನ ಯಾಕೆ ತಿಂದಾನೆ? ಅದು ಕೊಳಕಾಗಲ್ಲ ಬಂದಿರೋದು. ಹಂಗಾಗಿ ತಾವರೆ ಹೂವ ಕೆಸರಲ್ಲೇ ಹುಟ್ಟೋದು, ಕೃಷ್ಣನ್ ತಲೆಲ್ಲೇ ಮೆರೆಯೋದು. ಹಾಗಾಗಿ ಗಿಲ್ಲಿ ಕಲಾವಿದ, ಅವನ್ ಗೆಲ್ಬೇಕು. ಅವ್ರು ಹೇಳ್ತಾರೆ ನಮ್ಮ ಡಾಕ್ ಸತೀಶ್ ಅವರು ಅವನು ಕಳ್ಳ ಅಂತ. ಆತರ ಅವ್ನ್ ಏನಾದ್ರು ಕಳ್ತನ ಮಾಡಿದ್ರೆ ಅವ್ನ್ ಕಂಪ್ಲೇಂಟ್ ಕೊಡ್ಬೇಕು. ಸೌದಲ್ವಾ? ಅವ್ನ್ ಕಳ್ಳ ಅಂತ ಹೇಳ್ತನಲ್ಲ, ಕಂಪ್ಲೇಂಟ್ ಕೊಡ್ಬೇಕು. ಆಮೇಲೆ ಮಾತಕ್ಕೆ ನೀವೆಲ್ಲ ಸ್ಲಮ್ಮು ಅವಿದ್ಯಾವಂತರು. ಅವನ್ ಕೇಳ್ತಾ ಇದೀನಿ, ತನ್ನ ಹುಟ್ಟಿದ ಮಗ ಅವಿದ್ಯಾವಂತ ಆಗಿದ್ಕೆ ಅವನು ಊಟ ಕೊಟ್ಟಿದ್ದಾನೆ, ಅದ್ ತಪ್ಪಲ್ವಾ? ವಿದ್ಯಾವಂತರು ನಾವೆಲ್ಲ ರೈತ ಮಕ್ಕಳು. ಇವತ್ತು ನನ್ನ ಇಬ್ರು ಮಕ್ಕಳು ಲಾಯರ್ ರೀ. ನಾನು ಅವ್ರ ಫ್ಯಾನು. ಇಲ್ಲಿ ಬಂದು ಇವತ್ತೆಲ್ಲ ಮಾಡಿದೀವಲ್ಲ, ಇದು ನಮ್ ದುಡ್ಡು. ಗಿಲ್ಲಿ ಮಕ ನೋಡಿಲ್ಲ. ಒಬ್ಬ ರೈತರ ಮಗ ಗೆಲ್ಬೇಕು, ಆಮೇಲೆ ಈ ದೇಶದ ಪ್ರತಿಭೆ ಗೆಲ್ಬೇಕು. ಕಲಾವಿದನಿಗೆ ಸಾವಿಲ್ಲ ಅಂದ್ರೆ, ಹಾಗಾಗಿ ಅವನು ಒಳ್ಳೆ ಕಲಾವಿದ, ಅವನ್ ಗೆಲ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಹೇಳಿರೋದೇ, ಯಾರಲ್ಲಿ ಟ್ಯಾಲೆಂಟ್ ಇದೆ, ಯಾರು ಜನನ ನಗಿಸ್ತಾನೋ ಅವನು ದೇವ್ರ ಸಮಾನ. ಯಾಕೆಂದ್ರೆ ನಗು ಕಳ್ಕೊಂಡ್ರೆ ಮನುಷ್ಯ ಬೇಗ ಸದೋಯ್ತಾನೆ. ನಗು ಇದ್ರೆ ವರ್ಷ ದಿನ ಆಯುಸ್ಸು ಜಾಸ್ತಿ ಆಗುತ್ತೆ. ಇವತ್ತು ಹೋಗಿ ಪಾರ್ಕ್ ಅಲ್ಲಿ ನಗ್ತಾರೆ ತಪ್ಪಳೆ ಹೊಡ್ಕೊಂಡು. ಏನ್ಕೆ? ನಗು ಬರ್ಲಿಂದ, ಆರೋಗ್ಯ ಚೆನ್ನಾಗಿರ್ಲಿಂದ ಅಂತ ನಗ್ಸ ತಾಕತ್ತಿರೋದು ಗಿಲ್ಲಿಗೆ. ಇಲ್ಲೆಲ್ಲ ಕನ್ನಡಿಗರಿಗೆ ಬಿಗ್ ಬಾಸ್ ಅಲ್ಲಿ ಇರೋದು, ಯಾರಿಗ್ ಟ್ಯಾಲೆಂಟ್ ಇದೆ ಅವ್ರಿಗೆ ಗೆಲ್ಬೇಕು, ಅವ್ರಿಗೆ ನಮ್ ಸಪೋರ್ಟು. ಹಂಗಾಗಿ ದಯವಿಟ್ಟು ಡಾಕ್ ಸತೀಶ್ ಅವರೇ, ಸ್ಲಮ್ ಅನ್ಬೇಡಿ. ನಾವೆಲ್ಲ ರೈತರ ಮಕ್ಕಳು, ಈ ದೇಶದ ಬೆನ್ನೆಲುಬು. ನಾನು ಒಬ್ಬ ರೈತ, ನನ್ನ ಜಮೀನ್ದಾರ ಅಂತಾರೆ. 25 ಎಕರೆ ಜಮೀನ್ದಾರ ನಾನು ಹಂಗಾರೆ ಗಿಲ್ಲಿ ಅಭಿಮಾನಿ. ನಾನು ಸ್ಲಮ್ಮ, ನೀನು ನಾನು ಬಾ ಒಂದ್ ಚರ್ಚೆ ಇರೋಣ. ನೀನ್ ಹೇಳ್ತೀಯಲ್ಲ 3 ಲಕ್ಷ ಶೆಲ್ಟು, 2 ಲಕ್ಷ ಶೆಲ್ಟು. ಆ 2 ಲಕ್ಷ ಶೆಲ್ಟ್ ತಿಂತೀಯ? ತಿನ್ನಲ್ಲ. ನಾವ್ ಅನ್ನ ಬೇಕೊಟ್ರೆ ಮಗನ ನೀನ್ ತಿಂತೀಯ? ಮಾವ್ ಅನ್ನ ಬೇಕೊಟ್ರೆ ನೀನ್ ತಿಂತೀಯ? 2 ಲಕ್ಷ ರೂಪಾಯಿ ಶೆಲ್ಟ್ ತಿನ್ನು. ನೀನ್ ಅಮ್ಮನಕ್ಕೆ 25 ಲಕ್ಷ ಶೆಲ್ಟ್ ಕೊಡಿಸ್ತೀನಿ ನಾನು. 25 ಲಕ್ಷ ಶೆಲ್ಟು ನಾನು ಕೊಡಿಸ್ತೀನಿ. ನೀನು ಆ 2 ಲಕ್ಷ ರೂಪಾಯಿ ಶೆಲ್ಟ್ ತಿನ್ಬಿಡು. ಇಲ್ಲ ಅನ್ನ ತಿನ್ನು. ದಯವಿಟ್ಟು ಅನ್ನ ತಿನ್ನ ಮಾತಾಡೋ. ದುರಾಂಕಾರ ಬೇಡ, ಕಂಡರ್ ಮಕ್ಕಳನ್ನ ದೂರ ಬೇಡ, ಕಳ್ಳನ್ ಬೇಡ. ನಾವೆಲ್ಲ ರೈತರ ಮಕ್ಕಳು. ರೈತರು ಸಿಡಿದ್ ನಿಂತ್ರೆ ನಿನ್ ಮನೆ ಹತ್ರ ಮುಖ್ಯ ಹಾಕ್ಬಿಡ್ತಾರೆ. ಏನ್ ತಿಳ್ಕೊಂಡಿದ್ಯಾ? ಮಂಡ್ಯ ರೈತರು, ತುಮಕೂರು ರೈತರು, ದಯವಿಟ್ಟು ಸತೀಶ್ ಅವ್ರೆ, ನೆಕ್ಸ್ಟ್ ನೀನೇನಾದ್ರು ಕಳ್ಳ ಸುಳ್ಳ ಕೊಳಕ ಅಂದ್ರೆ ನಿನ್ ಮೇಲೆ FIR ಮಾಡ್ಸಕ್ ನಾವ್ ಆದವ್ರು ಟ್ರೈ ಮಾಡ್ದೋ. ಮನೇಲಿ ಇರೋರೆ ಬಂದ್ ಮಾಡಿಸ್ಬೇಕು ಅಂದ್ರು, ಅದಕ್ಕೆ ಸುಮ್ನಾಗಿದೀವಿ. ದಯವಿಟ್ಟು ಗಿಲ್ಲಿ ಬಂದ್ಮೇಲೆ ಮತ್ತೆ ನೀನ್ ಇದೇ ತರ ನಿನ್ ತೇವಲಿಗೆ ಯೂಟ್ಯೂಬ್ ಅಲ್ಲಿ ಬರೋಕೆ ಕುಡ್ಕೊಂಡು ಮಾತಾಡ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ರೈತರ ಮಕ್ಳಿಗೆ ಬೆಲೆ ಕೊಡು. ಈ ರೈತರು ದೇಶದ ಬೆನ್ನೆಲುಬು. ರೈತ ಇದ್ರೆ ನೀನು, ಇಲ್ಲ ಅಂದ್ರೆ ನೀನೇನು ಇಲ್ಲ. ದಯವಿಟ್ಟು ಬೆಲೆ ಕೊಡೋಕ್ ಡಾಕ್ ಸತೀಶ್ ಅವರೇ. ನಾಯಿಗಾದ್ರೂ ನಿಯತ್ತಿರುತ್ತೆ, ಅದೊಂದು ನೀನ್ ಅನ್ನ ಹಾಕಿದ್ರೆ ಬಗಳಲ್ಲ. ನೀನ್ ಅದಕ್ಕಿಂತ ಕೊನೆ ಅನ್ನಿಸ್ತದೆ. ದಯವಿಟ್ಟು ಒಳ್ಳೆ ರೀತಿ ಕಲ್ತ್ಕೊ, ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸು. ಈಗ ಆಕ್ಚುಲಿ ಗಿಲ್ಲಿನ ಗೆಲ್ಸಕ್ಕೆ ನೀವು ಇಷ್ಟೆಲ್ಲ ಪ್ರಯತ್ನ ಪಡ್ತೀರಾ. ನೀವ್ ಹೇಳಿದ್ರಿ ನಂದೇ ದುಡ್ಡಲ್ಲಿ ನಾನ್ ಬಂದಿರೋದು, ಅಭಿಮಾನದಿಂದ ಬಂದಿರೋದು. ಬಟ್ ಗಿಲ್ಲಿನ ಸೋಲಿಸ್ಬೇಕು ಅಂತಾನೆ ಎಷ್ಟೋ ಜನ ದುಡ್ಡನ್ನ ಚೆಲ್ಲಿ ಷಡ್ಯಂತ್ರ ಮಾಡ್ತಾರೆ. ಮೇಡಮ್ ಒಂದ್ ಹೇಳ ಸರ್, ಈ ನಾಡಿನ ಕನ್ನಡಿಗರು ತುಂಬಾ ಬುದ್ಧಿವಂತರು. ಇವತ್ತ 65ರಿಂದ 70 ವರ್ಷದ ಒಬ್ಬ ಅಜ್ಜಿ ಹೇಳ್ತಾರೆ, ನೀನು ಮತ ಹಾಕು, ನಾನ್ ಗಿಲ್ಲಿನ ಕರ್ಸ್ಕೊತೀನಿ, ನನ್ ದುಡ್ಡು ಖರ್ಚು ಮಾಡಿಂದ. ಸರ್ ಗಿಲ್ಲಿ ಗೆದ್ದಾಗಿದೆ ಸರ್. ಗಿಲ್ಲಿಗೆ 50 ಲಕ್ಷ ದುಡ್ಡಲ್ಲ ಮುಖ್ಯ, ಕಪ್ ಮುಖ್ಯ ಅಷ್ಟೇ. ಗಿಲ್ಲಿ ಗೆದ್ದಾಗಿದೆ. ಇವತ್ತು ಕರ್ನಾಟಕದಲ್ಲಿರೋ ಅವನ ಫಾಲೋವರ್ಸ್ 1 ರೂಪಾಯಿ ಕೊಟ್ರೆ 10 ಕೋಟಿ ದುಡ್ಡಾಗುತ್ತೆ ಬೇಕಾದ್ರೆ. ಇವತ್ತು ಅಷ್ಟು ಜನ ಇದ್ದಾರೆ. ಎಲ್ಲಾ ದೇಶದಿಂದ ಅವನಿಗೆ ಮೆಸೇಜ್ ಹಾಕ್ತಾರೆ, ವೋಟಿಂಗ್ ಮಾಡ್ತಾರೆ. ಗಿಲ್ಲಿಗೆ 50 ಲಕ್ಷ ಮುಖ್ಯ ಅಲ್ಲ ಸರ್. ಡಾಕ್ ಸತೀಶ್ ಅವ್ರಿಗೆ ನನ್ನೊಂದು ಓಪನ್ ಚಾಲೆಂಜ್ ಸರ್. ನಾಳೆ ಬೆಳಿಗ್ಗೆ ನಾವ್ ಇಲ್ಲಿ ಬಂದಿದೀವಲ್ಲ ರೈತರ ಮಕ್ಕಳು, ನಮ್ಮ ಮೂರ್ತಣ್ಣ ಜಮೀನ್ದಾರರು, ಪ್ರಕಾಶ್ ಅಣ್ಣ ಜಮೀನ್ದಾರು, ನಾವು ಗಿಲ್ಲಿ ಒಪ್ಕೊಂಡ್ರೆ ಇವತ್ತು ಒಂದ್ ಫಿಲಂ ಮಾಡ್ತೀವಿ. ಇವತ್ತೇ ಘೋಷಣೆ. ತಾಕತ್ತಿದ್ರೆ ಡಾಕ್ ಸತೀಶನ್ಗೆ 2 ಲಕ್ಷ ಶೆಲ್ಟ್ ಹಾಕೋಣ. ಅವ್ನ ಮಗನ ಹೀರಾಗಿ ಇವತ್ತೊಂದು ವರ್ಷಕ್ಕೆ ಕನ್ನಡ ಜನದ ಮುಂದೆ ತಾಂಬರ್ಲಿ. ಟ್ಯಾಲೆಂಟ್ ಇದ್ರೆ ದುಡ್ಡಿರ್ಬೋದು ಅವನ ಹತ್ರ, ಟ್ಯಾಲೆಂಟ್ ಇಲ್ಲ ಮಗನ ಹತ್ರ. ಅದೇ ಗಿಲ್ಲಿನ ಹಾಕೊಂಡ್ ನಾವು ರೈತರ ಮಕ್ಕಳು ದುಡ್ಡು ಹಾಕಿ ಹೀರೋ ಮಾಡ್ತೀವಿ. ತಾಕತ್ತಿರೋ ಚಾಲೆಂಜ್ ಮಾಡಕ್ ಹೇಳಿ ಬೇಕಾರೆ ಅವ್ರಿಗೆ, ಡಾಕ್ ಸತೀಶ್ ಅವ್ರಿಗೆ. ನಮ್ಮ ಮೂರ್ತಣ್ಣ ಮಾತಾಡ್ತಾರೆ ಸರ್. ನಾನೊಬ್ಳು ಕಲಾವಿದೆಯಾಗಿ, ಯಾಕಂದ್ರೆ ಗಿಲ್ಲಿ ಒಬ್ಬ ಕಲಾವಿದ. ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು. ಹಾಗಂತ ಹೇಳಿ ಕಲಾವಿದರನ್ನ ಕಾಲೆಳೆಯ ಕೆಲಸ ಮಾಡಬಾರ್ದು ಸರ್.
ಯಾಕಂದ್ರೆ ದುಡ್ಡು ಎಲ್ಲ ದುಡ್ಡಿಂದ ಕೊಂಡ್ಕೊಳಕ್ ಆಗಲ್ಲ. ಟ್ಯಾಲೆಂಟ್ ಇರ್ಬೇಕು ಮೈನ್. ಟ್ಯಾಲೆಂಟ್ ಇದ್ರೆ ನಾವು ಜೀವನದಲ್ಲಿ ಸಕ್ಸಸ್ ಆಗಕ್ ಸಾಧ್ಯ. ಬಿಟ್ರೆ ಟ್ಯಾಲೆಂಟ್ ಇಲ್ಲ ಅಂದ್ರೆ ಅವ್ನು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಗಿಲ್ಲಿ ನಾವು ನೋಡ್ತಾ ಇರೋದು ಬಿಗ್ ಬಾಸ್ ಬಂದಾಗಿಂದ ಪ್ರತಿ ದಿನನೂ ಅವನು ಎಂಟರ್ಟೈನ್ಮೆಂಟೇ ಮಾಡ್ತಿದ್ದಾನೆ. ಪ್ರತಿಯೊಬ್ಬರು ನಗಿಸ್ತಾ ಇದಾರೆ, ಪ್ರತಿಯೊಬ್ಬರು ಇದ್ ಮಾಡ್ತಿದ್ದಾನೆ. ಅಲ್ಲಿ ಇರೋಲ್ಲ ಕಿತ್ತಾಡ್ತಾರೆ, ಕಾಲೆಳಿತಾರೆ, ಇದ್ ಮಾಡ್ತಾರೆ. ಬಟ್ ಗಿಲ್ಲಿ ಯಾವ್ದು ಮಾಡಿಲ್ಲ. ಅವ್ನ್ ಟ್ಯಾಲೆಂಟ್ ಇಂದ ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ ಗಿಲ್ಲಿ. ಅದರಿಂದ ಗಿಲ್ಲಿ ಗೆಲ್ಲೇಬೇಕು ಅಂತ ನಾವ್ ಹೇಳ್ತೀವಿ ಸರ್. ಓಪನ್ ಅಪ್ ಆಗಿದ್ದಾನೆ ಸರ್, ಓಪನ್ ಮೈಂಡೆಡ್ ಆಗಿದ್ದಾನೆ. ಎಲ್ಲೋ ಕೂತ್ಕೊಂಡು ಯಾರ ಬಗ್ಗೆ ನಾವು ಮಾತಾಡೋದು ಒಂದು ದಿನಕ್ಕೂ ಅವ್ರು ಮಾಡಿಲ್ಲ. ಆಮೇಲೆ ಇವರೆಲ್ಲ ಹಿಂದೆ ಕೂತ್ಕೊಂಡು ಬ್ಯಾಕ್ ಅಲ್ಲಿ ಕೂತ್ಕೊಂಡು ಮಾತಾಡೋದು ಅದೆಲ್ಲ ಮಾಡಿದ್ರೆ ಒಂದು ದಿನಕ್ಕೂ ಅವರು ಒಬ್ರು ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ದಿಲ್ಲ. ಏನಾದ್ರು ಇದ್ರೆ ಓಪನ್ ಮೈಂಡೆಡ್ ಅಲ್ಲಿ ಹೇಳಿದ್ದಾರೆ, ಹಿಂಗಿದೆ, ಇದ್ ಮಾಡ್ತಾರೆ ಸರಿ ಅಥವಾ ಇದ್ ಮಾಡ್ತಾರೆ ತಪ್ಪು ಅಂತ ಹೇಳಿ. ಒಂದು ಟ್ಯಾಲೆಂಟ್ ಇರೋ ಹುಡುಗ ಗೆಲ್ಲಿ ಅನ್ನೋದು ನಮ್ಮ ಆಸೆ ಸರ್. ಅಜಯ್ ನಮಸ್ತೆ. ಏನಕ್ಕೆ ಬಂದಿದ್ರೆ? ದೇವಸ್ಥಾನಕ್ಕೆ ಬಂದಿದ್ರೆ? ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನ ಬಂದಿದ್ರಾ? ಎಲ್ಲ ಜನ ಸೇರಿದ್ದಾರೆ, ಅದನ್ನ ಗಿಲ್ಲಿ ಗೆಲ್ಬೇಕಂತೆ. ನೀವು ನೋಡ್ತೀರಾ ಬಿಗ್ ಬಾಸ್? ನೋಡ್ತಾ ಇದ್ದೀವಿ. ಯಾರು ನೋಡಿದ್ರಲ್ಲಿ? ಅದು ಯಾರ ಹೆಸರುಗಳು ಗೊತ್ತಾಗಲ್ಲ. ಗಿಲ್ಲಿ ಗೊತ್ತಾವಲ್ಲಿ? ಅವ್ರೊಬ್ರು ಮಾತ್ರ ಗೊತ್ತು. ಎಲ್ಲರೂ ಇಬ್ರು ಮೂರು ಎಲ್ಲರೂ ಗೊತ್ತು. ಇನ್ನೊಬ್ರು ಯಾರು ಗೊತ್ತು? ಅಶ್ವಿನಿ ಗೌಡ, ಅಶ್ವಿನಿ ಗೌಡ ಇಬ್ರು ಎಲ್ಲ ಗೊತ್ತು. ಗೊತ್ತು. ಧನುಷ್ ಧನುಷ್. ಮತ್ತೆ ಇನ್ಯಾರು ಗೊತ್ತು? ರಕ್ಷಿತಾ. ರಕ್ಷಿತಾ ಗೊತ್ತಾ? ಹುಡುಗಿ. ನೀವ್ ಯಾರು vote ಹಾಕ್ತೀರಾ? ನೀವ್ ಯಾರು vote ಹಾಕ್ತೀರಾ? ಯಾರು ಇದ್ ಮಾಡ್ತೀರ ಅವ್ರಿಗೆ ಹಾಕ್ತೀವಿ. ಯಾರು ಏನಲ್ಲ? ಯಾರಿಗೆ ಹೇಳ್ತೀರ ಅವ್ರಿಗೆ ಹಾಕ್ತೀವಿ. ನಾವ್ ಹೇಳ್ದವ್ರು ಹಾಕ್ಬೇಡ, ನಿನ್ ಮನ್ಸಲ್ಲಿ ಯಾರ್ಗ್ ಹಾಕ್ಬೇಕು? ಹಾಕಬೋಗ್ತಾನೆ. ಅಲ್ಲ ಹೋಲಿ vote ಹಾಕದ್ ಬೇಡ, ಹೋಲಿ ಯಾರು ಯಾರ್ ಗೆಲ್ಬೇಕು? ಗೆಲ್ಬೇಕು ಅನ್ನೋದಿದೆ. ಗೆಲ್ಲಿ ಇವ್ರು ಗೆಲ್ಬೇಕು. ಗಿಲ್ಲಿನೇ ಗೆಲ್ಬೇಕಾ? ಗಿಲ್ಲಿ ಆಮೇಲೆ ರಕ್ಷಿತಾ. ರಕ್ಷಿತಾ ಗೆಲ್ಬೇಕು. ಈಗ ಗಿಲ್ಲಿ ಕಾಮಿಡಿ ಮಾಡ್ತಾರಲ್ಲ, ಅರ್ಥ ಆಗತ್ತಾ ನಿಮ್ಗೆ? ನಗು ಬರುತ್ತಾ? ನಗು ಬರ್ತಾರೆ. ಓಕೆ ಓಕೆ. ತುಂಬಾ ಉದ್ವೇಗದಿಂದ ಗಿಲ್ಲಿನ ಒಂದು ವೇಳೆ ಸೋಲ್ಸಿದ್ರೆ ಬಿಗ್ ಬಾಸ್ಗೆ ಕೊಲ್ಲಡಿದ್ವಿ ಅಂತ ಕೆಲವೊಂದಿಷ್ಟು ಜನ ಹೇಳಿದ್ರು. ಸೊ ಅದಕ್ಕೆ ರಕ್ಷಣಾ ವೇದಿಕೆ ಅವರು ಕೆಲವರು ಹೇಳ್ತಾರೆ ಅಲ್ಲಿ ಪವಿತ್ರ ಅಶ್ವಿನಿ ಗೌಡನೇ ಗೆಲ್ಲೋದು, ಯಾವುದೇ ಕಾರಣಕ್ಕೂ ನಮ್ಮ ಅಶ್ವಿನಿ ಗೌಡನೇ ವಿನ್ನರ್ ಆಗ್ತಾರೆ. ಸೊ ಒಂದ್ ವೇಳೆ ಆ ರೀತಿ ವಿನ್ನರ್ ಆದಾಗ ಬಿಗ್ ಬಾಸ್ ಮನೆಗೆ ಕಲ್ಲು ನೋಡಿದಾಗ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಯಾರೋ ಒಬ್ಬ ತರ್ಲೆ ಗಿಲ್ಲಿ ಅಭಿಮಾನಿ ಹೇಳಿದಾನೋ ಮತ್ತೊಬ್ಬ ಹೇಳಿದಾನೋ ಗೊತ್ತಿಲ್ಲ. ನಿಜವಾದ ಅಭಿಮಾನಿ ಯಾರು ಕಲ್ಲೊಡಿಯಲ್ಲ ಸರ್. ಅಶ್ವಿನಿ ಮೇಡಮ್ ಕನ್ನಡಿಗರು, ಅವರು ನಮ್ಮನೆ ಹೆಣ್ಮಗಳು, ಅವರು ನಮ್ಮ ಅಕ್ಕನ ತಂಗಿನ ಆಗಿರ್ತಾರೆ. ಭಗವಂತ ಯಾರು ಹಣೆಯಲ್ಲಿ ಗೆಲುವು ಬರ್ದಿರ್ತಾನೆ ಅವರೇ ಗೆಲ್ತಾರೆ. ಇಲ್ಲಿ ನಾರಾಯಣಗೌಡರು ನಮ್ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ. ರಕ್ಷಣಾ ವೇದಿಕೆಯಲ್ಲಿರೋರು ನಮ್ಮ ಅಣ್ಣ ತಮ್ಮದಿರು, ಅವರು ಯಾರು ಮಾತಾಡಬಾರ್ದು. ನಮ್ಮ ಗಿಲ್ಲಿ ಫ್ಯಾನ್ಸ್ ಯಾರು ಮಾತಾಡಬಾರ್ದು. ಯಾರ್ ಗೆದ್ರು ನಮ್ಮವ್ರೆ. ನಾವ್ ಹೇಳೋದು ಒಂದೇ, ಟ್ಯಾಲೆಂಟ್ ಗೆಲ್ಬೇಕು. ರಿಯಾಲಿಟಿ ಶೋ ರಿಯಾಲಿಟಿ ಆಗಿರ್ಬೇಕೆ ಹೊರ್ತು ನಾನ್ ಕಲ್ಲು ಹೊಡಿತೀನಿ ನೀನ್ ಕಲ್ಲು ಹೊಡಿತೀನಿ ಅಂತ ನಿನ್ ಮನೆ ನೀನೇ ಕಲ್ಲು ಹೊಡ್ಕೊಂಡು ತೂತ ಮಾಡ್ಕತೀಯ ಅಣ್ಣ. ಅಶ್ವಿನಿ ಮೇಡಮು ನಮ್ಮವ್ರೆ, ಗಿಲ್ಲಿನೂ ನಮ್ಮವ್ರೆ. ನಾಳೆ ದಿನ ಗಿಲ್ಲಿ ಕಲಾವಿದನಾಗಿ ಈಚೆ ಬಂದ್ರೆ ರಕ್ಷಣಾ ವೇದಿಕೆಗೋಸ್ಕರ ಅಥವಾ ಕರುನಾಡಿಗೋಸ್ಕರ, ಕನ್ನಡಕ್ಕೋಸ್ಕರ, ಕಾವೇರಿ ನೀರ್ಗೋಸ್ಕರ ಅವ್ನ್ ಹೋರಾಟ ಮಾಡ್ತಾನ್ರಿ. ಅವ್ನ್ ಮಂಡ್ಯ ಮಣ್ಣಲ್ಲಿ ಹುಟ್ಟಿರೋದು, ಆ ಮಣ್ಣಿಗೆ ಆ ತಾಕತ್ತಿದೆ. ಅಂಬರೀಷ್ ಅಣ್ಣ ಮಾಡಿಲ್ವಾ? ಅದೇ ತಾಕತ್ ಗಿಲ್ಲಿ ಮಾಡ್ಬೋದು. ಯಾರಿಗ್ ಗೊತ್ತು? ಭಗವಂತನ ಹಣೆ, ಅವ್ನ ಹಣೆಯಲ್ಲಿ ಏನ್ ಬರ್ದಿದ್ದೋ ಅದೇ ಆಗುತ್ತೆ. ಯಾರೋ ತರ್ಲೆ ಫ್ಯಾನ್ಸ್ ಹೇಳಿದಾರೆ, ಅದನ್ನ ನೀವು ಪುಕಾರ್ ಮಾಡಬೇಡಿ, ಅವರು ಪುಕಾರ್ ಮಾಡಬಾರ್ದು. ಎಲ್ಲೂ ರಕ್ಷಣಾ ವೇದಿಕೆ ನಾರಾಯಣಗೌಡರು ಹೇಳಿಲ್ಲ ಅದನ್ನ.